ಆತ್ಮೀಯ ಸ್ನೇಹಿತರೆ, ಇದು ನಮ್ಮನೇಲಿ ಹಾಕಿರುವಂಥ ಕೊತ್ತಂಬರಿ ಸೊಪ್ಪಿನ ಗಿಡ. ನೋಡಿ ಕೊತ್ತಂಬರಿ ಹೇಗೆ ಬಿಟ್ಟಿದೆ ಅಂತಂದ್ಬಿಟ್ಟು. ಇದೇನೆಲ್ಲ ಬಿಳಿ ಬಿಳಿಯಾಗಿ ಹೂವು ಬಿಟ್ಟಿದೆಯಲ್ಲ ಅಂತ ನೋಡ್ತಾ ಇದ್ದೀರಾ. ಇದೆಲ್ಲ ನಾನು ಫಸ್ಟ್ ಟೈಮ್ ಹಾಕಿದ್ದು. ಇದರಲ್ಲಿ ಯಾಕೆ ಹೂವಿಗೆ ಬಿಟ್ಟಿದ್ದೀವಿ ಅಂತಂದರೆ, ಅದು ಬೀಜ ಹೇಗಾಗುತ್ತೆ ಏನು ಧನಿಯಾ ಅಂತ ನಾವು ಹೇಳ್ತೀವಲ್ವ, ಅದು ಹೇಗೆ ಬಿಡುತ್ತೆ ಅಂತ ಒಂದ್ಸರಿ ನೋಡಬೇಕು ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೋಸ್ಕರ. ಮತ್ತು ಇಲ್ಲಿ ಇದು ಮೆಂತ್ಯ ಸೊಪ್ಪು ಮತ್ತು ಇದು ಪುದೀನ ಸೊಪ್ಪು. ಕೊತ್ತಂಬರಿ ಸೊಪ್ಪು ಕೂಡ ಡೈಲಿ ಬಳಸೋದಕ್ಕೆ ಅಂತಲೇ ಇದನ್ನು ಇಟ್ಕೊಂಡಿದ್ದೀವಿ. ಇದರಿಂದ ನಾವು ಡೈಲಿ ಕಿತ್ಕೊಂಡು ಹೋಗ್ತೀವಿ. ಆದರೆ ವೈಟಾಗಿ ಹೂವು ಬಿಟ್ಟಿದೆ ನೋಡಿ, ಅದನ್ನು ಬೀಜಕ್ಕೆ ಬಿಟ್ಟಿದ್ದೀವಿ. ಅದನ್ನೇ ಮತ್ತೆ ಕಿತ್ತು ನಾವು ಹಾಕಿದ್ರೆ ಅದರಿಂದ ಮತ್ತೆ ಕೊತ್ತಂಬರಿ ಸೊಪ್ಪು ಬರುತ್ತೆ. ತುಂಬಾ ಫ್ರೆಶ್ ಆಗಿದೆ. ಮತ್ತು ಅದನ್ನು ಕೀಳ್ತಾ ಇದ್ದಾಗ ಆ ಕೊತ್ತಂಬರಿ ಸೊಪ್ಪು ವಾಸನೆ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಒಂಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪನ್ನು ನಾವು ನಮ್ಮ ಟೆರೇಸಲ್ಲೇ ಬೆಳ್ಕೋಬಹುದು. ಧನ್ಯವಾದಗಳು.